ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಜೀರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಇವತ್ತಿನ ನನ್ನ ಕೆಲಸ ಈ ನನ್ನ ಹಿಂದೆ ಕಾಡುತ್ತಿರುವ ಗೋಡೆಗೆ ಪೇಂಟ್ ಮಾಡೋದು ಅಂದ್ರೆ ಬಣ್ಣ ಮಾಡೋದಿದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಬಣ್ಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇವೆ. ಮತ್ತು ನೀವು ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡಿ. ಮತ್ತು ಜೀರೋ ಸಬ್ಸ್ಕ್ರೈಬರ್ ಅನ್ನೋದು ಏನಿದೆಯಲ್ಲ, ಆ ಜೀರೋದಿಂದ ಹೀರೋ ಆಗಲು ನಿಮ್ಮ ಸಹಾಯ ಬೇಕಾಗಿದೆ. ಸೊ ಆದ್ದರಿಂದ ಎಲ್ಲರಿಗೂ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೇನೆ, ಎಲ್ಲರೂ ಅತಿ ಹೆಚ್ಚಾಗಿ ನನ್ನ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಒಟ್ಟೆ. ಸೊ ಏನಪ್ಪಾ ಅಂದ್ರೆ ಇವತ್ತಿನ ದಿನಚರಿ ನಂದು ಹೇಗಿರುತ್ತೆ ಅಂತ ನೀವು ನೋಡ್ರಿ, ಬರ್ರಿ. ಮತ್ತು ನಾವು ಪೇಂಟ್ ಹ್ಯಾಂಗ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಬಟ್ ತಿಳ್ಕೊಂಡು ನಾನು ಪೇಂಟ್ ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ನನ್ನ ವಿಡಿಯೋನ ವೀಕ್ಷಿಸಿ ಬಣ್ಣ ಹಚ್ಚುವುದು ಹೇಗೆ ಅಂತ ನಾನು ಹೇಳ್ತೇನೆ. ಸ್ನೇಹಿತರೆ, ಈಗ ನಮಗೆ ಪೇಂಟ್ ಮಾಡೋಕೆ ನಮಗೆ ಪೇಂಟ್ ಬೇಕಾಗಿದೆ. ಸೊ ಹಾಗಾಗಿ ನಾವು ಆಕಲ್ಲಿ ಮನೆ ಕಾಣುತ್ತಿದೆಯಲ್ಲ, ಆ ಮನೆಯಿಂದ ಪೇಂಟ್ ತೊಗೊಂಬರ್ಬೇಕಾಗಿದೆ. ಬರ್ರಿ, ಪೇಂಟಿನ ಡಬ್ಬ ಎಲ್ಲ ತಗೊಂಡು ಬರಬೇಕು. ಸೊ ನೀವು ನೋಡ್ತಿದ್ದೀರಲ್ಲ, ನೀವು ಪೇಂಟ್ ಮಾಡಿದ್ದೇವೆ ನಾವೇ. ಪೇಂಟಿನ ಡಬ್ಬಿ ಒಯ್ಬೇಕಾಗಿದೆ ಈಗ. ಸ್ನೇಹಿತರೆ, ಅಂತೂ ಪೇಂಟ್ ಅಲ್ಲಿದ್ದೀನಿ ತಂದೆ. ಸದ್ದ ಪೇಂಟ್ ಮಾಡಬೇಕಾಗಿದೆ. ಪೇಂಟ್ ಮಾಡಮ್ರಿ, ಅಲ್ಲಿದಿಂದ ತಂದಿನಿ 20 ಲೀಟರ್ ಅದು. ಸೊ ಪೇಂಟ ಅಡಿಗೆ ಮಾಡಿ ಇವತ್ತ ಒಂದು ರೂಮ್ ಮುಗಿಸ್ಬಿಡಮ್ರಿ, ಬರ್ರಿ. ಸ್ನೇಹಿತರೆ, ನೀವ್ ನೋಡ್ತಿರ್ಬೋದು, ಈ ಸದ್ದ ನಾನು ಪೇಂಟ್ ಮಾಡತ್ತೀನಿ. ಪೇಂಟ್ ಮಾಡ್ಬೇಕಂದ್ರ ನನಗೆ ಅಲ್ಲಿ ಮ್ಯಾಲಿನ ತನ ಮಾಡ್ಬೇಕಾಗಿದೆ. ಸೊ ಹಾಗಾಗಿ ನಾ ಟೇಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಟೇಬಲ್ ಮೇಲೆ ಕುರ್ಚಿಯರ್ ಇಟ್ಟು ಪೇಂಟ್ ಮಾಡ್ಬೇಕಾಗಿದೆ. ಸೊ ನಾ ಪೇಂಟ್ ಮಾಡುವ ರೀತಿ ಸರಿ ಅನಿಸ್ತಾ ಇದೆ ಇಲ್ವಾ ಕಮೆಂಟ್ ಮೂಲಕ ತಿಳಿಸಿ. ಬರ್ರಿ, ಪೇಂಟ್ ಮಾಡಮ್ರಿ.
ಸೊ ಗಾಯ್ಸ್, ನೀವು ನೋಡ್ತಾ ಇದ್ದೀರಲ್ಲ, ನೋಡ್ರಿ ಎಂಟ್ರಿ ಕೆಲಸ ಈಜಿ ಇರಲ್ಲ. ಎಲ್ಲರೂ ಈಜಿ ಇದ್ದಿರ್ಬೋದು ಅಂತೇಳಿ ಅನ್ಕೋಬಹುದು.
ಸೊ ಗಾಯ್ಸ್, ಈಗ ನೋಡಿದ್ರಲ್ಲ ನೀವೆಲ್ಲ, ಇದು ಪೇಂಟ್ ಮಾಡತ್ತೀನಿ. ಮುಂಜಾನೆ ಹಿಡಿದು ಊಟ ಮಾಡಿಲ್ಲ, ಅದಕ್ಕೆ ಹೊಸೋಗ್ಯದ ಇಸದ್ ಭಾಳ. ಊಟ ಮಾಡಮ್ರಿ ಬರ್ರಿ. ಭಾಳ ಅಂದ್ರೆ ಭಾಳ ಹೊಸೋಗ್ಯದ. ಮತ್ತು ಊಟ ಮಾಡಿದ ನಂತರ ಮತ್ತು ಇದಕ್ಕೆ ಪೇಂಟ್ ಮಾಡಮ್ರಿ. ಸ್ವಲ್ಪ ಉಳ್ದದ, ಬರ್ರಿ. ಸೊ ಗಾಯ್ಸ್, ಬರ್ರಿ ಊಟ ಮಾಡಮ್ರಿ. ಹೊಸೋಗ್ಯದ ಭಾಳ. ಮುಂಜಾನೆ ಹಿಡಿದು ಏನೂ ಊಟ ಮಾಡಿಲ್ಲ, ಅದಕ್ಕೆ ಬರ್ರಿ. ಟೈಮು ಭಾಳ ಆಗ್ಯದ. ಸೊ ಇವತ್ತು ನಿನ್ನೆ ವಿಡಿಯೋದಲ್ಲಿ ನಾ ನಮ್ಮ ತಾಯಿಯನ್ನು ನೆನೆಸ್ಕೋತಿದ್ದೆ. ಸೊ ಹಾಗಾಗಿ ನಮ್ಮ ಅವ್ವ ನನಗೆ ಬುತ್ತಿಯನ್ನು ಕಳಿಸಿದ್ದಾರೆ. ಬೆಳಗ್ಗೆ ನಮ್ಮ ಅಪ್ಪವರು ತಂದು ಕೊಟ್ಟು ಹೋದರು. ಸೊ ನಮ್ಮ ಅಪ್ಪವರು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಇರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ. ಸೊ ಅವರಿಗೆ ಬಿಟ್ಟು ಒಂದು 10 ಕಿಲೋಮೀಟರ್ ನಾನು ದೂರ ಇದ್ದೇನೆ. ಏನಪ್ಪಾ ಅಂದರೆ ಟಿಫಿನ್ ಬಂದಿದೆ. ಏನು ಬಂದಿದೆ ಅಂತ ನೋಡೋಣ, ಬರ್ರಿ ಊಟ ಮಾಡಮ್ರಿ. ಹಿಂಗೆ ನೋಡ್ರಿ, ನಮ್ಮಮ್ಮ ನಾಷ್ಟಕ್ಕಂತ ಹೇಳಕ್ಕೆ ಸಾಬುದಾನಿದು ನಾಷ್ಟ ಮಾಡಿ ಕಳಿಸಿದ್ದಾರೆ. ಸೊ ನಾನು ನಾಷ್ಟ ಮಾಡೋದಿತ್ತು, ಮುಂಜಾನೆ ಮಾಡಲಿಲ್ಲ. ಮತ್ತೆ ಒಂದು ಪಲ್ಯವನ್ನು ಕಳಿಸಿದ್ದಾರೆ ಊಟ ಮಾಡ್ಲಿಕ್ಕೆ. ಬರ್ರಿ ಎಲ್ಲರೂ ಊಟ ಮಾಡಮ್ರಿ. ಮತ್ತು ಬೇಜಾರು ಮಾಡ್ಕೊಬೇಡ್ರಿ, ಊಟ ಮಾಡಮ್ರಿ ಬರ್ರಿ. ಯಾಕಂದ್ರೆ ಟೈಮ್ ಭಾಳ ಆಗಿದೆ, ಬೆಳಗ್ಗೆಯಿಂದ ಊಟ ಇಲ್ಲ. ಚಪಾತಿಯನ್ನು ಕಳಿಸಿದ್ದಾರೆ ಮನೆಯಿಂದ. ಬರ್ರಿ ಊಟ ಮಾಡಮ್ರಿ. ಸ್ನೇಹಿತರೆ, ಇವತ್ತಿನ ಕೆಲಸ ಈ ರೂಮ್ ಪೂರಾ ಫೈನಲ್ ಮಾಡಬೇಕಾಗಿದೆ. ಸೊ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಅದರಲ್ಲೂ ತುಂಬಾ ಮೇಲೆ ಇದೆ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಮಾಡೋಣ, ಟ್ರೈ ಮಾಡೋಣ. ಊಟ ಆದ್ಮೇಲೆ ಪೇಂಟ್ ಮಾಡಮ್ರಿ. ಸೊ ಗೈಸ್, ನೀವು ನೋಡಿದ ಹಾಗೆ ಎಲ್ಲ ಪೇಂಟ್ ಎಲ್ಲ ಮಾಡೀನಿ, ಬಟ್ ಅದು ಸರಿಯಾಗಿ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಸೊ ಅದರಿಂದ ಇಲ್ಲಿಗೆ ಕೆಲಸನ ಬ್ರೇಕ್ ಮಾಡ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಡಿಯೋಗಳನ್ನು ಬಿಡ್ತೀನಿ ಬೇರೆ ಬೇರೆ ಟಾಪಿಕ್ ಬಗ್ಗೆ. ಸೊ ಎಲ್ಲರೂ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ, ಈ 0 ಸಬ್ಸ್ಕ್ರೈಬರನ್ನು ಬೆಳೆಸಿ, ಉಳಿಸಿ ಮತ್ತು ಓಡಿಸಿ ಅಂತ ಹೇಳ್ಕೊಳುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರು ನನ್ನ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ. ಸ್ನೇಹಿತರೆ, ನಾ ಇವತ್ತ ಮೋಟ್ರ್ ಚಾಲು ಮಾಡಕಂತೇಳಿ ಹೊಂಟೀನಿ. ಅಂದ್ರೆ ಅಲ್ಲಿ ಮೊನ್ನೆ ತೂಸಕ್ ಹಾಕಿದೇವಲ್ಲ, ನೀವು ನೋಡಿದ್ರಲ್ಲ, ಅಲ್ಲಿ ಹೊಂಟಿದ್ದೇವೆ ಈಗ. ಸೊ ಬರ್ರಿ ಸ್ನೇಹಿತರೆ, ಹೋಗಿ ಮೋಟ್ರ್ ಚಾಲು ಮಾಡ್ಕೆ ಬರಂಬ್ರಿ. ಮತ್ತ ಅಲ್ಲಿ ಮೊನ್ನೆ ನಾನು ಉಸುಕ್ ಹಾಕ್ಲಕ್ಕೆ ಫಸ್ಟ್ ವಿಡಿಯೋ ಮಾಡಿದ್ದೆಲ್ಲ, ಅಲ್ಲಿ ಹೋಗ್ಬೇಕಾಗಿದೆ ಈಗ. ಬರ್ರಿ ತೋರಿಸ್ತೀನಿ. ಇಲ್ಲಿ ಇಂಥ ಗುಡ್ಡದಾಗ ಯಾರು ಇಲ್ಲ, ಇಲ್ಲಿ ನಾ ಒಬ್ನೇ ಇದ್ದೀನಿ ನೋಡ್ರಪ್ಪ. ಎಲ್ಲರೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಇನ್ನ ಜಳಕ ಮಾಡಿಲ್ಲ, ಇಸದ್ ಹೋಗಿ ಜಳಕ ಮಾಡೋಕು ನೀರ ಖಾಲಿ ಆಗಿದಾವ. ಅದಕ್ಕೆ ಇಲ್ಲಿ ಕಾಣಿಸ್ತಿರುವಂತ ಬಾಯಿಗೆ ಬಂದಿನ ಇಸದ್ದ. ಈ ಬಾಯಿಯ ನೀರ ಈ ಮೋಟ್ರಲ್ಲೇ ಚಾಲು ಮಾಡಿಕ್ಯಾರ್ನೆ. ನಾನು ನೀರನ್ನ ಅಲ್ಲಿ ಮೇಲೆ ಮನೆಗೆ ಒಯ್ಬೇಕಾಗಿದೆ. ಸೊ ಹಾಗಾಗಿ ಮೋಟ್ರ್ ಚಾಲು ಮಾಡೋಣ ಬರ್ರಿ. ಮತ್ತ ಇದು ನಮ್ಮ ಬಾಯಿ. ಇಲ್ಲಿ ಬಂದೀವಿ ನಾವು ಈ ಸದ್ದ. ಮೋಟ್ರ ಇದು ನಮ್ಮ ಮೋಟ್ರ, ಇಲ್ಲಿ ಚಾಲು ಮಾಡಬೇಕು. ಸೊ ಲೈಟ್ ಹೋದಂಗೆ ಕಾಣ್ತವೆ. ಕರೆಂಟ್ ಹೋಗ್ಯವಪ್ಪ, ಕರೆಂಟ್ ಹೋಗಿದ್ದಾವೆ. ಏನು ಮಾಡ್ಲಕ್ ಆಗೋದಿಲ್ಲ, ನೋಡ್ಬೋದು ಕರೆಂಟ್ ಕಾಣ್ತಾ ಇಲ್ಲ. ಸೊ ಈಗ ಇಲ್ಲಿ ತನಕ ಬಂದು ವೇಸ್ಟ್ ಆಯ್ತು. ಸೊ ಗೈಸ್ ನೋಡಿದ್ರಲ್ಲ, ಇವತ್ತ ಕರೆಂಟ ಇಲ್ಲ, ನಾ ಇಲ್ಲಿ ಬಂದೀನಿ. ಸೊ ಬರೋದ್ರ ಕರೆಂಟ್ ಹೋಗ್ಬಿಟ್ಟವ. ಅದಕ್ಕೆ ಭಾಳ ಬೇಜಾರಾಗ್ತಾ ಇದೆ. ಇಲ್ಲಿ ತನಕ ಬಂದು ಕರೆಂಟ ಮೋಟ್ರ್ ಚಾಲು ಮಾಡೋದಿತ್ತು, ಸೊ ಆಗಲಿಲ್ಲ. ಸೊ ಗಾಯ್ಸ್, ಇಲ್ಲಿ ಬಾವಿ ಇದೆ, ತೋರಿಸ್ತೀವಿ ಬರ್ರಿ. ಸೊ ಈ ಬಾವಿಯಲ್ಲಿ ನೀರು ಸಂಗ್ರಹಣೆವಾಗುತ್ತೆ. ಅಂದ್ರೆ ಮಳೆ ನೀರು ಆಗುತ್ತೆ. ಈ ಸದ್ದ ಅತಿ ಹೆಚ್ಚಿಲ್ಲ, ಅಷ್ಟೇ ಸ್ವಲ್ಪ ಅದ. ಸೊ ಆ ಮೋಟ್ರ್ ರೂಮ್ದಿಂದ ಹೋಗಿ ಇದು ಮಾಡ್ಕೊಂಡು ಬರಬೇಕು. ಮೊನ್ನೆ ಹಾಕಿರುವಂಥ ಉಸುಕು ಇಲ್ಲಿದೆ, ನೋಡ್ಬೋದು ನೀವು. ಬರ್ರಿ. ಇಲ್ಲಿ ತನಕ ಬಂದು ಒಂದು ಸ್ವಲ್ಪನೂ ಉಪಯೋಗ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಕರೆಂಟ್ ಹೋಗಿದ್ದಾವೆ, ಅದಕ್ಕಾಗಿ ಮೋಟ್ರ್ ಚಾಲು ಆಗಲ್ಲ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಯಾವುದಾದ್ರೂ ಮೋಟ್ರ್ ಚಾಲು ಆಗ್ಬೇಕಂದ್ರೆ ಕರೆಂಟ್ ಬೇಕು. ಸೊ ನಾವೀಗ ಹೊಳೆ ಹೊಂಟಿವಪ್ಪ. ಏನು ಮಾಡೋದಪ್ಪ ಅಂದರೆ ಮನೆಗೆ ಹೋಗಿ ಒಂದು ಸ್ವಲ್ಪ ಬಿಸಿಯಾದ ನೀರನ್ನು
ಸ್ನಾನವನ್ನು ಮಾಡಿಕರ್ನೆ ಬರ್ರಿ. ಇಲ್ಲಿ ಏರಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ದಮ್ ಬರುತ್ತೆ. ಬರ್ರಿ ನೋಡ್ರಿ, ಹೊಂಟಿ ನಾವು ಈ ಸದ್ದ. ನೋಡ್ಬೋದು ನೀವು, ಸುತ್ತ ಎಲ್ಲ ಕಾಡದ. ಇವತ್ತ ಮೋಟ್ರ್ ಚಾಲು ಮಾಡ್ಬೇಕಿತ್ತು, ಯಾಕಂದ್ರೆ ನೀರಿಲ್ಲ. ಇವತ್ತೊಂದಿನ ಹೇಗಾರ ಮಾಡ್ಬೋದು, ನಾಳೆ ಮತ್ತೆ ಮೋಟ್ರ್ ಚಾಲು ಮಾಡಬೇಕು. ನೋಡ್ಬೋದು ನೀವು, ಅರಣ್ಯ ಪ್ರದೇಶ ನೋಡ್ಬೋದು. ಇಂಥ ಬೆಟ್ಟಗಳು ಆದಷ್ಟು ಇದೆ, ಬಹಳವಿದೆ. ಸೊ ಬೇಕಾದಷ್ಟು ಕಾಣ್ಬೋದು. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಮಾರ್ಗ ತೋರಿಸ್ತೀನಿ ಬರ್ರಿ. ಯಾಕಂದ್ರೆ ಇದು ನಾನು ಬಂದಿರುವಂಥದ್ದು ಇಲ್ಲಿದಿಂದ ಬಂದೀನಿ. ಸೊ ಇಲ್ಲಿ ಸ್ವಲ್ಪ ಗಿಡಗಳು ಇರೋದ್ರಿಂದ ಒಂದು ಸ್ವಲ್ಪ ಕತ್ತಲಿ ಅನಿಸ್ತದೆ ಇಲ್ಲಿ ಒಳಗೆ ಹೋಗ್ಲಕ್ಕ. ಈ ಕಡೆ ಹೋಗೊಂಬರ್ರಿ, ಪೂರಾ ಬಯಲುವಾದ ಪ್ರದೇಶಕ್ಕೆ ಹೋಗೋಣ ಬರ್ರಿ. ಏನಪ್ಪ, ಆ ಕಡೆ ಬರ್ಬೋದಿತ್ತು, ಆದ್ರೆ ಈ ಕಡೆದಿಂದ ಶನಿ ಆಗ್ತದಲ್ಲ ನನಗೆ ಬರ್ಲಕ್ಕ, ಅದಕ್ಕೆ ನಾ ಈ ಕಡೆ ಬಂದೆ. ಈಗ ಬಯಲುವಾದ ಪ್ರದೇಶ ತೋರಿಸ್ತೀನಿ, ಬರ್ರಿ ಬರ್ರಿ ಬರ್ರಿ. ನೋಡ್ಬೋದು ನೀವು, ಇಲ್ಲಿ ಒಂದು ಗಿಡನೂ ಇಲ್ಲ. ಅಂದರೆ ಇಲ್ಲಿ ದನಗಳು ಮೇಯಿಸ್ತಾರೆ. ಇಲ್ಲಿ ಇವತ್ತು ಬಂದಿಲ್ಲ ಯಾರು. ಸೊ ಗಾಯ್ಸ್, ನೀವು ನೋಡ್ಬೋದು. ಬರ್ರಿ, ಆದಷ್ಟು ಬೇಗ ಮನೆಗೆ ಹೋಗೋಣ. ಬಾಯಾರಿಕೆ ತುಂಬ ಆಗ್ತಾ ಇದೆ. ಸೊ ಬರ್ರಿ. ಆದರೂ ಇಲ್ಲಿ ಕುಡಿಯೋ ನೀರು ಸರಿ ಇಲ್ಲ. ಸೊ ಹಾಗಾಗಿ ನೀರನ್ನು ಬಿಸಿ ಮಾಡಿ ಕುಡಿಬೇಕು, ಇಲ್ಲ ಅಂದರೆ ಕೆಮ್ಮು ನೆಗಡಿ ಜ್ವರ ಬರುತ್ತೆ. ನೀವು ನೋಡ್ಬೋದು, ನಾನು ಹೇಳಿದಾಗೆ ಬಯಲು ಪ್ರದೇಶ. ಯಾವುದು ಗಿಡ ಇಲ್ಲ, ಸ್ವಲ್ಪವಿದೆ ಗಿಡಗಳು ಅಷ್ಟೇ, 1, 2, 3 ಕಾಣ್ಬೋದು. ಮತ್ತು ಸ್ನೇಹಿತರೆ ಎಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಮಗದೊಮ್ಮೆ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ಮತ್ತು ಒಂದು ಹೊಸ ವಿಡಿಯೋಗಳು ನಿಮಗಾಗಿ ನಾನು ಬಿಡ್ತಾ ಇರ್ತೇನೆ. ನಮಸ್ಕಾರ.